ಹಲೋ ಸರ್ ನಮಸ್ತೆ. ಅವ್ರ ತಮ್ಮ ಕಿರಣ್ ಅಂತ ಮಾತಾಡ್ತಾರೆ. ಕಿರಣ್ ಹೇಳಿ ಕಿರಣ್. ಸರ್ ಹೇಳಿ ಸರ್. ಹಾಂ ಕಿರಣ್ ಅವ್ರು ಹೇಳಿ. ಆಕ್ಚುಲಿ ಎಲ್ಲ ನಡೀತು, ಎಲ್ಲ ಮೀಡಿಯಲ್ಲಿ ಬಂತು, ಎಲ್ಲ ಪ್ರತಿಯೊಂದು ನಡೀತು. ಆಯ್ತು ಪಾಪ ಅವನು ಏನೋ ಒಂದು ನಾಟಕ ಮಾಡ್ತಾ ಇದ್ದ, ಪ್ರತಿಯೊಂದು ನೋಡಿ ಇವಾಗ ಬಂದು ಸಂತು ಹೊಡಿಯೋ ಅಂತ ಅವಶ್ಯಕತೆ ಏನಿತ್ತು ಈಗ? ಹೌದು, ಅದು ಖಾರದ ಪುಡಿ ಹಾಕಿ ಹೊಡಿಬೇಕಂದ್ರೆ ಏನ್ ಸರ್ ಅವಶ್ಯಕತೆ ಇತ್ತು? ಏನ್ ಸರ್? ಹೌದು ಕಿರಣ್, ಈಗ ಇಷ್ಟೆಲ್ಲ ಆಗ್ತಾ ಇದ್ರು, ನೀವು ಯಾಕೆ ಅಕ್ಕನ ಜೊತೆ ನಿಂತ್ಕೊಂಡ್ಲಿಲ್ಲ ನೀವು? ಸರ್ ಆಕ್ಚುಲಿ ಅಕ್ಕ ಅಂತಂದ್ರೆ ನೈಬರ್ಸ್, ನಮ್ಮ ಅಕ್ಕಪಕ್ಕ ಮನೆಯವರು. ಅಕ್ಕನ ತರನೇ ಅವತ್ತಿಂದಾನು ನೋಡ್ತಾ ಇದೀವಿ, ಇವತ್ತು ನೋಡ್ತಾ ಇದೀವಿ. ನಾನು ಹೇಳ್ತಾ ಇದ್ದೆ ಸರ್, ಇವಾಗ ಎಲ್ಲ ನಡೀತು, ಪ್ರತಿಯೊಂದು ನಡೀತು. ಎಲ್ಲ ಅವರು ಸತ್ತು ಮೇಲೆ ಹೇಳಿದಾಯ್ತು, ಮೀಡಿಯಾಗ ಹೋಗಿದ್ದಾಯ್ತು, ಹೌದು, ಪ್ರತಿಯೊಂದು ನಡೀತು. ಇವಾಗ ಬಂದು ಮತ್ತೆ ಏಕಾಏಕಿ ಸಂತವ್ರಿಗೆ ಖಾರದ ಪುಡಿ ಹಾಕಿ ಹೊಡೆಯುವಂತದ್ದು ಏನಿತ್ತು? ಒಬ್ರೇ ಬಂದಿದ್ದಲ್ವಾ ಅವರು? ಹೌದು 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 ಸರ್. ನೀವು ಆ ಟೈಮಲ್ಲಿ ಎಲ್ಲಿದ್ರಿ ಆಗ? ಸರ್ ಎಲ್ಲ ಮನೆಗಳಲ್ಲಿ ಇದ್ವಿ ಸರ್ ನಾವು. ನಾವೆಲ್ಲ ಮನೆಗಳಲ್ಲಿ ಇದ್ವಿ. ಇವ್ರೇನೋ ಟೀ ಕುಡಿಯಕ್ಕೆ ಅಂತ ಕೆಳಗ್ ಬಂದಿದ್ದಾರೆ ಸರ್. ಆಕ್ಚುಲಿ ಎಲ್ಲಾ ಟ್ರೈ ಆಯ್ತು ಸರ್. ಇವ್ರು ಅವ್ರ ಜೊತೆ ಕಳ್ಸಿಕೊಟ್ಟಿದ್ದಾಯ್ತು, ಕನ್ವಿನ್ಸ್ ಮಾಡಿದಾಯ್ತು. ನೀವೇ ನೋಡ್ದಂಗೆ ಎಲ್ಲ ಮೀಡಿಯಲ್ಲಿ ಹೇಳಿದ್ದು ಆಯ್ತು, ಹೋಗ್ಬಿಡಮ್ಮ ನೀನು ಹೋಗ್ಬಿಡಮ್ಮ. ದೇವನಿಂದ ನನ್ನ ಜೊತೆಲಿ ಇದ್ದೀನಿ ಸರ್ ನಾನು ಆಕ್ಚುಲಿ ಸಂತೂನು ಅಣ್ಣ ಅಂತೀನಿ, ಇವ್ರನ್ನು ಅಕ್ಕ ಅಂತೀನಿ. ಯಾಕಂದ್ರೆ ನಾವು ಅಕ್ಕಪಕ್ಕ ಮನೆಯವ್ರು. ನಾವು ದೇವನಿಂದಾನು ಹೇಳಿದ್ವಿ, ಲೀಲಾ ಅವ್ರಿಗೂ ಹೇಳಿದ್ವಿ, ಮೇಡ ಅಕ್ಕ ಹೋಗ್ಬಿಡಿ ಅಕ್ಕ ಹೋಗ್ಬಿಡಿ ಅಕ್ಕ ಅಂತ. ಸಂತೋಣನು ಹೇಳಿದ್ರು ಹೋಗ್ಬಿಡಿ ಅಂತ ಹೇಳಿ. ಎಲ್ಲ ತರ ನಡ್ದು ಇವತ್ತೆಲ್ಲ ಪ್ರತಿದಿನ ಕಳ್ಸದ ಮೇಲೂ ಸಹ ಅವ್ರು ಹೊಡೆದಿ ಕಳ್ಸದ್ಮೇಲೆ ಈ ಅಕ್ಕ ಹತ್ಕೊಂಡು ಬನ್ನಿ ಅಂತ ಹೇಳಿ ಎಲ್ಲ ನಡೆದ್ಮೇಲೆ ಬಂದು ಖಾರದ ಪುಡಿ ಹಾಕಿ ಕುಡಿಯೋಂಥದ್ದು ಏನಿತ್ತು ಸರ್ ಅವಶ್ಯಕತೆ? ಹೌದು, ನೀವು ನೋಡ್ದಂಗೆ ಮಂಜು ಹೇಗೆ, ಆ ಮನುಷ್ಯ ಹೇಗೆ ಸರ್? ನಾವು ನೋಡ್ದಂಗ ಆ ಮನುಷ್ಯ ಎಲ್ಲೂ ಕಾಣಿಸ್ತಾನೆ ಇರ್ಲಿಲ್ಲ. ಬಟ್ ಈ ತರ ಸೈಕೋ ಆಗ್ತಾನೆ ಅಂತ ನಮ್ಗೆ ಗೊತ್ತೇ ಇರ್ಲಿಲ್ಲ ಸರ್ ನಾವು. ಅಲ್ಲ, ಆತಂಗೆ ಯಾರಾದ್ರೂ ಬೇರೆ ಯಾರಾದ್ರೂ ಹೇಳ್ಕೊಟ್ ಕಳ್ಸಿದ್ರಾ ಅಥವಾ ಏನ್ ಮಾಡಿದ್ರು, ಹೇಗೆ, ಏನು ಎತ್ತ ಅಂತ ಅರ್ಥನೇ ಆಗ್ತಿಲ್ಲ ಸರ್ ನಮ್ಗೆ. ಇಲ್ಲಿ ಏನ್ ನಡೀತಿದೆ ಅಂತ ನಮ್ಗೆ ಅರ್ಥನೇ ಆಗ್ತಿಲ್ಲ. ಆಯ್ತು ನಡೀತಲ್ವಾ, ಹೋಯ್ತಲ್ವಾ, ಎಲ್ಲ ಪ್ರತಿಯೊಂದು ಆಯ್ತು. ಎಲ್ಲ ಒಂದು 10 ಜನ ಬನರ್ಘಟ್ಟಲ್ಲಿ ಒಂದು ನ್ಯಾಯ ನಡೀತು ಸರ್. ಅಲ್ಲಿ ಬಂದ್ಮೇಲೆ ಪಾಪ ತುಂಬಾ ದೊಡ್ಡವರೆಲ್ಲ ನ್ಯಾಯ ಹೇಳಿ ಕಳ್ಸಿದ್ರು. ಬೇಡ ಹೋಗಪ್ಪ, ಆಯ್ತು ನಿಮ್ಗೆ ಬೇಡ ತಾನೇ ಹೋಗ್ಬಿಡು ಸರ್. ಆಕ್ಚುಲಿ ನಿಮ್ಗೆ ಹೇಳ್ಬಾರ್ದು ಮೀಡಿಯಲ್ಲಿ ಪ್ರತಿಯೊಂದು ಕೇಳಿದೆ ಸರ್. ಮೂಗಲ್ಲಿರೋ ಬಿಚ್ಕೊಡು, ಕಿವಿಲಿರೋ ಬಿಚ್ಕೊಡು, ಪ್ರತಿಯೊಂದು ಆ ಎಮ್ಮ ಬಿಚ್ಕೊಟ್ರು. ನಮ್ಮ ಸಂತೋರು ಇವರು ಇಲ್ಲ ಅವರು ಪ್ರತಿಯೊಂದು ಬಿಚ್ಕೊಟ್ರು. ಎಲ್ಲ ಬಿಚ್ಕೊಟ್ಮೇಲೆ ಅವ್ರು ಮತ್ತೆ ಬಂದು ಕುಡ್ಕೊಂಡ್ ಬಂದು ಈ ತರ ಕಷ್ಟ ಮಾಡ್ತಾನೆ ಅಂತಂದ್ರೆ ಯಾವ್ದು? ಮೊನ್ನೆ ದೊಡ್ಡ ಮಗ ಕಾಲ್ ಮಾಡ್ತಾನೆ ಸರ್. ಮೊನ್ನೆ ದೊಡ್ಡ ಮಗ ಕಾಲ್ ಮಾಡ್ತಾನೆ, ಡ್ಯಾಡಿ ನಾನು ನಿಮ್ ಜೊತೆನೆ ಬಂದ್ಬಿಡ್ತೀನಿ, ನಾನು ಇಲ್ಲಿ ಇರಲ್ಲ ಅಂತ. ಆಕ್ಚುಲಿ ಲೀಲಾ ಅವ್ರ ಹತ್ರ ಅದಕ್ಕೆ ಮುಂಚೆ ನಾವಿದ್ದಾಗೆ ಮಾತಾಡ್ದ, ಮಮ್ಮಿ ನನ್ಗೆ ಏನ್ ಬೇಕೋ ನೀನ್ ಮಾಡು, ನಿನ್ಗೆ ಕಷ್ಟ ಆಗುತ್ತೆ, ಇಲ್ಲಿ ತುಂಬಾ ಜನ ಮಕ್ಳ ತರ ಇದೆ, ಈ ವಾತಾವರಣ ಇದೆ ಇಲ್ಲಿ. ನಾನು ಹೇಳಿದೆ, ಅವನು ಸ್ವಲ್ಪ ಮೆಚೂರ್ಡ್ ಸರ್. ಅವನು ಕೇಳ್ದ, ಹಂಗ ಹೇಳ್ಬಿಟ್ಟು ಅವ್ನು ಫೋನ್ ಮಾಡಿ, ನೀನ್ ಅಲ್ಲೇ ಬಿದ್ದಿರ್ಬೇಕು, ನೀನ್ ಬರ್ಬಾರ್ದು, ನೀನ್ ಅಲ್ಲೇ ಬಿದ್ದಿರ್ಬೇಕು ನೀನು, ಆ ತರ ಟಾಕು. ಆಯ್ತು, ಅವಾಗೂ ಸಂತವ್ರು ಒಪ್ಕೊಂಡು ಸರಿ ಬಿಡಲಿಲ್ಲ. ನಾನು ಇದ್ದೆ ಸರ್, ನಾನು ಇದ್ದೆ, ಸರಿ ಬಿಡಲಿಲ್ಲ. ಆಯ್ತು, ಏನು ಇಷ್ಟ ಜನ ಮಕ್ಳ ಜೊತೆ ಅವನು ತಾನೆ ಒಬ್ಬ ಇದ್ ಮಾಡ್ಕೊಳ್ಳಿ ಬಿಡು ಅಂತ ಹೇಳಿ ಇಷ್ಟೆಲ್ಲ ಮಾತಾಡಿದ್ಮೇಲೂ ಮತ್ತೆ ಅವನು ಬಂದು ಖಾರದ ಪುಡಿ ಹಾಕಿ ಹೊಡಿತಾನೆ ಅಂದ್ರೆ ಸರ್ ಹಿಂಗೆ ಸರ್ ಇದು ಸಮಾಜ ಎಲ್ಲಿಗೆ ಹೋಗಿದೆ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ ಸರ್. ಅದೇ ನಂಬಕ್ ಆಗ್ತಾ ಇಲ್ಲ. ಕಣ್ಣೀರ್ ಹಾಕಿ ಆಗ್ತಾ ಇದೆ ಸರ್. ಹೌದು, ಆಕ್ಚುಲಿ ಬಂದಿದ್ದವನು ಹೊಡೆಯೋದಕ್ಕೆ ಇವ್ರಿಗೆ. ಅವರು ಬಂದು ನಮ್ ಜೊತೆಲಿರೋ ಹುಡುಗರ ಜೊತೆ ಕೂತಿದ್ರಲ್ಲ, ಅವ್ರು ಪಟ್ಟ ಅನ್ಬಿಟ್ಟು ಅಣ್ಣ ಇನ್ನೇನ್ ಅಣ್ಣ ಇಲ್ಲಿ ನಿಂತಿದ್ದಾನೆ ಅಂತ ಹೇಳ್ಬಿಟ್ಟು ಇವ್ರು ಓಡೋಗಿರೋದು. ಇವ್ರು ಫೋನ್ ಮಾಡಿ ಹೇಳಿದ್ರಂತೆ ಲೀಲಾ ಅವ್ರಿಗೆ, ಹೋಗ್ಬೇಡ ಲೀಲಾ, ಬಾಗಿಲು ತೆಗಿಬೇಡ ನೀನು, ನಾನ್ ಬರ್ತಾ ಇದ್ದೀನಿ ಅಂತ ಹೇಳಿ ಇವ್ರು ಓಡೋಗಿರೋದು. ಇವ್ರು ಓಡೋದಿಗೆ ತಕ್ಷಣ ಪಟ್ಟ ಅಂದ್ಬಿಟ್ಟು ಕೈಯಲ್ಲಿ ಖಾರದ ಪುಡಿ ಇಟ್ಕೊಂಡಿದ್ದಂತೆ, ಮಕ್ಕಳು ಕೆಡ್ಸ್ಬಿಟ್ಟು ಹೊಡೆದಿರೋದು. ಅವ್ರಿಗೆ ಏನು ದಿಕ್ಕು ತೋರಿಸ್ತೀರಾ ಓಡ್ ಬಂದ್ಬಿಟ್ಟಿರೋದು ಸರ್. ಅದೇ ನಾನು ಹೇಳ್ತಾ ಇದ್ದೆ, ಲೀಲಾ ಅವ್ರಿಗೂ ನಿಮ್ ಟೈಮ್ ಚೆನ್ನಾಗಿತ್ತು, ಅದೃಷ್ಟ ಇತ್ತು ಅನ್ಸುತ್ತೆ. ಅವ್ರ ಹತ್ರ ಇದ್ರು, ಹೇಗೋ ಬಚಾವಾದ್ರಿ. ಸಪೋಸ್ ಏನಾದ್ರು ಸಂತೋರೆಲ್ಲ ದೂರ ಹೋಗಿದ್ರೆ ಏನ್ ಕತೆ ಅಂತ. ಅದೇ ತುಂಬಾ ಸೈಕೋತಾರ ಸರ್ ಅವನು. ನಮ್ಗೆ ಆಕ್ಚುಲಿ ಗೊತ್ತೇ ಇಲ್ಲ, ನಾವ್ ಇಷ್ಟು ವರ್ಷದಿಂದ ಊರಲ್ಲಿ ಇದೀವಿ, ನಾವ್ ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದಿರೋದು. ನಮ್ಗೆ ಗೊತ್ತಿಲ್ಲ ಅವ್ನು ಈ ತರ ಸೈಕೋ ಅಂತ ಹೇಳಿ. ಈಗ ಮೊನ್ನೆ ಎಲ್ಲ ರಾಜ್ಯ ಪಂಚಾಯತಿ ಆದಾಗೆಲ್ಲ ನೀವು ಇದ್ರ ಅಲ್ಲೇನೆ ಸರ್? ನಾವು ಎಲ್ಲ ಡೇ ಒನ್ನಿಂದ ಇದೀನಿ ಸರ್ ನಾನು. ಡೇ ಒನ್ ಬಂದು ಇವ್ರು ಕೇಳ್ಕೊಂಡಿದ್ದ ದಿನಾನು ಸಹ ನಾನು ಬೇಡ್ಕೊಂಡಿದ್ದೀನಿ, ಅಕ್ಕ ಹೋಗ್ಬಿಡಿ ಅಕ್ಕ ಬೇಡ ಅಂತೇಳಿ. ಸಂತೋರು ಸಹ ಬೇಡ ಹೋಗ್ಬಿಡಲಿಲ್ಲ, ಫ್ಯಾಮಿಲಿ ಹಾಳು ಮಾಡ್ಕೊಂಬೇಡ ಅಂತೇಳಿ
ಪ್ರತಿ ಒಂದು ಕೇಳ್ಕೊಂಡಿದ್ದು ಆದ್ಮೇಲೂ ಸಹ ಇವನ್ ಟಾರ್ಚರ್ ನೋಡಕ್ಕಾಗ್ದೆ ಸಂತೋರ್ ಮೇಲ್ಗೆ ಹೆಂಗ್ ಬಂದ್ಬಿಡ್ತು ಅಂದ್ರೆ ಇಷ್ಟೆಲ್ಲ ನಾನು ಹಾಳೆ ಮಾಡ್ಕೊಂಡ್ಬಿಟ್ಟೆ. ಸರಿ ಬಿಡು, ಇನ್ಮೇಲೆ ಏನಾಗುತ್ತೋ ಆಗ್ಲಿ ಬಿಡು ಅನ್ನೋದು ಅವ್ರ ಮೈಂಡಿಗೆ ಬಂದ್ಬಿಡ್ತು ಸರ್. ಚಿಕ್ಕ ಮಗು ನಾವು ಅವರು ಸಂತೋರ ನೋಡಿದಾರೆ, ಲೀಲಾ ಅವರು ನೋಡಿದಾರೆ ನಮ್ಮನ್ನ. ಅಲ್ಲ ಈಗ ಮಂಜುಗೆ ಹೇಳೋರು ಕೇಳೋರು ಯಾರು ಇಲ್ವಾ ಅಂತ ಸರ್ ನಮ್ಗೆ ಗೊತ್ತೇ ಇಲ್ಲ ಸರ್, ಅವ್ರು ಯಾರಿದ್ದಾರೆ ಏನು ಅಂತ ಹೇಳಿ ನನಗೆ ಗೊತ್ತಿಲ್ಲ. ಇವ್ರು ಬಾಡಿಗೆಗೆ ಬಂದಿದ್ದು ಸರ್ ನಮ್ಮ ಊರಲ್ಲಿ. ನಮ್ಗೆ ಗೊತ್ತಿಲ್ಲ ಈಗ ಮೊನ್ನೆ ಎಲ್ಲ ಊರವ್ರನ್ನೆಲ್ಲ ಕರ್ಕೊಂಡ್ ಬಂದಿದ್ರಲ್ಲ ಯಾರೋ ಒಂದು 10-20 ಜನನ, ಅವರೆಲ್ಲ ಏನವರು ಪಾಪ ಅವ್ರು ಏನಂತಾರೆ ಸರ್, ಪಾಪ ಅವ್ರು ಹೇಳೋದೆಲ್ಲ ಹೇಳಿದ್ರು, ಅವ್ರಿಗೆ ಬೈಯೋದು ಅವ್ರಿಗೂ ಬೈದ್ರು, ಇವ್ರಿಗೆ ಬೈಯೋದು ಇವ್ರಿಗೂ ಬೈದ್ರು. ಪಾಪ ಅವರು ನಿಮ್ ತರನೇ ಒಂದು ಫ್ಯಾಮಿಲಿನ ಒಂದ್ ಮಾಡೋಣ ಅಂತೆಲ್ಲ ಟ್ರೈ ಮಾಡಿದ್ರು, ಆಗಿಲ್ಲ. ಅಲ್ಲಿ ಇವ್ ಸೈಕೋತನ ನೋಡ್ಬಿಟ್ಟು ಅವರೇ ಶಾಕ್ ಆಗ್ಬಿಟ್ರು. ಅವರೇ ಬೈದು ಇವನು ವಾಲೆ ಬಿಚ್ಚು, ಮೂಗಲ್ಲಿರೋ ಬಟ್ ಬಿಚ್ಚು ಅಂತೆಲ್ಲ ಕೇಳಿದ್ರೆ ಯಾರು ಸರ್ ಬೇಜಾರ್ ಮಾಡ್ಕೊಳಲ್ಲ. ಅವರೇ ಬೈದ್ರು ಸರ್, ಮೂಗಲ್ಲಿರೋದೆಲ್ಲ ಬಿಚ್ಚು ಅಂತೀಯ ಅಂದ್ರೆ ನೀನ್ ಎಂತ ಗಂಡ ಹೇಳಿ ನೀನು ಹಂಗೆ ಹಿಂಗೆ ಅಂತೆಲ್ಲ ಬೈದ್ರು. ನಾನ್ ಕೊಡ್ಸಿದ್ದು ಅದ್ ಬಿಚ್ಚು ಇದ್ ಬಿಚ್ಚು ಅಂದ್ರೆ ಯಾರು ಸರ್ ಕೇಳ್ತಾರೆ? ನಿನ್ ಹೆಂಡತಿನೇ ಬೆಳೆದಿದ್ಮೇಲೆ ಅದೇನಕ್ಕೂ ಅಂತ ಬೈದ್ರು ಸರ್ ನಮ್ಗೆ ಕೆಲವ್ರು ಬೇಕಾಗಿರೋರು. ಆಮೇಲೆ ನಾವು ಅವ್ರಿಗೆ ಪರ್ಸನಲ್ ಆಗಿ 5 ಅವರ್ ಟೈಮ್ ಕೊಟ್ಟು ಒಂದ್ ಮಾಡ್ಬೇಕಂತ ನಾವು ಬಹಳ ಟ್ರೈ ಮಾಡಿದ್ವಿ. ಬಟ್ ಎಲ್ಲೋ ಒಂದ್ ಕಡೆ ಈಗ ಅನ್ಸ್ತಾ ಇದೆ ಹೋಗ್ದೇ ಇದ್ದಿದೆ ಒಳ್ಳೇದಾಯ್ತು ಅಂತ. ಖಂಡಿತ ಸರ್. ಇವಾಗ ನಾನೊಂದ್ ಹೇಳ್ತೀನಿ ಕೇಳಿ ಸರ್, ಇವಾಗ 3 ಮಕ್ಕಳನ್ನ ತಂದು ಇಲ್ಲಿ ಬಿಟ್ಟಿದ್ದಾನೆ. 3 ಮಕ್ಕಳನ್ನ ಅಪ್ಪ ಒಪ್ಕೊಂಡು ಸರಿ ಆಯ್ತು ನಾನು ಏನ್ ಫೀಸ್ ಕಟ್ಬೇಕು ಪ್ರತಿಯೊಂದು ಒಪ್ಕೊಂಡು ಈ ಅಪ್ಪ ಮಾಡ್ತಿದ್ದಾನೆ. ಈ ಟೈಮಲ್ಲಿ ಬಂದು ಇವ್ನು ಖಾರದ ಪುಡಿ ಹಾಕ್ಬಿಟ್ಟು ಇವ್ನು ಹೊಡಿತಾನೆ ಅಂದ್ರೆ ಏನ್ ಅರ್ಥ ಸರ್ ಇದು? ಅಲ್ಲ ಇನ್ನೇನ್ ಬೇಕು ಮಂಜಿಂಗ್, ಇನ್ನೇನ್ ಬೇಕು ಅಂತ ಅರ್ಥ ಆಗ್ತಿಲ್ಲ. ನಂಗೆ ಅರ್ಥ ಆಗ್ತಿಲ್ಲ, ನಮ್ಗೆ ಅರ್ಥ ಆಗ್ತಿಲ್ಲ ಸರ್. ಆಕ್ಚುಲಿ ಇವ್ನು ಡೇ ಬೈ ಡೇ ಇವ್ನು ಏನ್ ಪ್ಲಾನ್ ಮಾಡ್ತಾನೆ, ಇವ್ನು ಏನ್ ಮಾಡ್ತಾನೆ ಒಂದು ಅರ್ಥ ಆಗ್ತಿಲ್ಲ. ಇವ್ನು ಯಾರೋ ಬಂದು ನಮ್ಮ ಮನೆ ರೋಡಲ್ಲಿ ಒಂದ್ ಮಾತು ಹೇಳ್ತಾನಂತೆ, ನನ್ಗೆ ಹೆಂಡ್ತಿನೇ ಬೇಡ, ನಾನು ಸುಮ್ಮನೆ ಮೀಡಿಯಾ ಮುಂದೆ ನಾಟಕ ಮಾಡ್ತಾ ಇದ್ದೀನಿ ನಾನು, ನನಗೆ ಅವಳು ಬೇಕಾಗಿರೋದು ಅವಳು ಅವಮಾನ ಬೇಕು ಅಂತ ಹೇಳ್ತಾನಂತೆ ನಮ್ಮ ಮನೆ ಹತ್ರ ಒಂದ್ ಲೇಡಿ ಹತ್ರ. ಆಯಮ್ಮ ಬಂದು ಪಾಪ ಅಮ್ಮ ಅವ್ರ ಮನೆಗೆ ಕೆಲ್ಸಕ್ಕೆ ಏನೋ ಹೋಗ್ತಾಳಂತೆ, ನಾನು ಸುಮ್ಮನೆ ಬಂದು ನಾಟಕ ಆಡ್ತಾ ಇರೋದು ಅದೆಲ್ಲ ಮೀಡಿಯಾ ಮುಂದೆ ಅಂತ ಹೇಳ್ತಾನಂತೆ. ಸರ್ ಆಕ್ಚುಲಿ ನಾವು ಕಿವಿಯಿಂದ ಕೇಳಿಲ್ಲ, ಕೇಳಿಲ್ದಿರ ನಾವು ಸುಮ್ಮನೆ ಹೇಳ್ಬಾರ್ದು ಆ ತರ. ಪಾಪ ಸಂತೋರ್ ಇವತ್ತವರೆಗೂ ನೀವು ಏರಿಯಾಗ ಒಂದ್ಸತಿ ನೀವು ಬನ್ನಿ, ಒಬ್ಬರು ವಿಷಯಕ್ಕೆ ಹೋದವ್ರಲ್ಲ ಅವರು, ಒಂದು ಹುಡುಗಿ ವಿಷಯಕ್ಕೆ ಹೋದವ್ರಲ್ಲ ಅವರು. ಇದೇನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೆಂಗ್ ನಡೀತು ಅಂತ ನಾವೇ ಇಷ್ಟು ವರ್ಷ ಇಟ್ಕೊಂಡು ನಮ್ಗೆ ಶಾಕು ಸರ್, ನಮ್ಗೆ ಯಪ್ಪ ಹಿಂಗೆಲ್ಲ ಮಾಡ್ಕೊಂಡ ಅಂತೇಳಿ. ಹೌದು, ಈ ತರ ಮಾಡ್ತಿದ್ದ ನಾನು. ಇಲ್ಲಿ ಬಂದಾಗ ಸ್ಟುಡಿಯೋಗೆ ಬಂದಾಗ್ಲೂ ಬಹಳ ಸಾಫ್ಟ್ ಆಗಿ ಮಾತಾಡಿದ್ರು ಸಂತೋರ್ ಬಗ್ಗೆ, 2 ಮಾತಿಲ್ಲ ಬಿಡಿ. ಪಾಪ ಆಕ್ಚುಲ್ ಕ್ಯಾರೆಕ್ಟರ್ ಅವ್ರದ್ದು ಹಂಗೆ, ನಮ್ಮ ಮುಂದೇನೋ ಹಂಗೇನೆ. ಹುಡುಗರಿಗೆ ಯಾರಿಗೆ ಕಷ್ಟ ಆಗ್ಲಿ, ಯಾರಿಗೆ ಒಂದು ಬರ್ತಡೇ ಆಗ್ಲಿ, ಪ್ರತಿಯೊಂದಕ್ಕೂ ಮುಂದೆ ಇರ್ತಾರೆ ಅವರು. ಪ್ರತಿಯೊಂದು ಯಾರೇ ಒಂದು ತಾಯಿಗೆ ಹುಷಾರಿಲ್ಲ, ಇನ್ನೊಂದಿಲ್ಲ, ಏನಿಲ್ಲ, ಪ್ರತಿಯೊಂದಕ್ಕೂ ಮುಂದೆ ಇರ್ತಾರೆ ಅವರು. ಇದೊಂದು ವಿಷಯದಲ್ಲೇ ಸರ್ ಇವಾಗ ಮರ್ಯಾದೆ ಕಳ್ಕೊಂಡಿರೋದು. ಇನ್ ಯಾವ್ದೋ ಅವ್ರು ರೌಡಿ ಎಲ್ಲ, ಒಂದ್ ಮರ್ಡರ್ ಕೇಸಲ್ಲಿ ಇಲ್ಲ, ಒಂದ್ ಕಳ್ತನ ಕೇಸಲ್ಲಿ ಇಲ್ಲ, ಒಂದ್ ಮತ್ತೊಂದ್ ಕೇಸಲ್ಲಿ ಇಲ್ಲ. ಅವರು ಹುಡುಗರಿಗೆ ಇಷ್ಟನೇ ಅದು. ಬರ್ತಾರೆ ಒಂದ್ ಬರ್ತಡೇ, ಒಂದ್ ಕಷ್ಟ ಅಂದ್ರೆ, ಅವ್ರ ತಾಯಿಗೆ ಹುಷಾರಿಲ್ಲ ಅಂದ್ರೆ ಪ್ರತಿಯೊಂದಕ್ಕೂ ಬಂದು ನಿಂತ್ಕೊಂತಾರೆ ಸರ್ ಮುಂದೆ. ಅದೊಂದಕ್ಕೆ ಸಂತೋರ್ ಇಷ್ಟ ಆಗೋದು ಎಲ್ಲಾರ್ಗುನು. ಅಲ್ಲ ಅಷ್ಟೆಲ್ಲ ಕಣ್ಣೀರ್ ಹಾಕಿ ಪ್ರೀತಿ ಮಾತುಗಳಾಡಿ ಬಣ್ಣದ ಮಾತುಗಳಾಡಿ ಇವತ್ತು ಅಟ್ಯಾಕ್ ಮಾಡಿ ಇಷ್ಟೊಂದು ರೊಚ್ಚಿಗೆದಳೋದಕ್ಕೆ ಏನ್ ಕಾರಣ ಇರ್ಬೋದು ಅಂತ ಅನ್ಸುತ್ತೆ ನಿಮ್ಗೆ? ಎಷ್ಟು ಕ್ರಿಮಿನಲ್ ಅಂತ ನೀವು ಯೋಚನೆ ಮಾಡಿ, ನಾವು ಯೋಚನೆ ಮಾಡಿರಲ್ಲ, ನೀವು ಯೋಚನೆ ಮಾಡಿರಲ್ಲ. ಖಾರದ ಪುಡಿ ಹಾಕ್ಬಿಟ್ಟು ಹೊಡಿಬೇಕು ಅನ್ನೋದು ನೀವು ಯೋಚನೆ ಮಾಡಿರಲ್ಲ, ನಾವು ಯೋಚನೆ ಮಾಡಿರಲ್ಲ. ಖಾರದ ಪುಡಿ ಯಾರೋ ಸುಪಾರಿ ಕಿಲ್ಲರ್ ಗಳು ಮಾಡ್ತಾರಲ್ಲ, ಅಟ್ಯಾಕ್ ಮಾಡ್ತಾರಲ್ಲ, ಹಂಗೆ ಪ್ಲಾನ್ ಮಾಡ್ಕೊಂಡು ಅದೇ ನಡೆದಿರೋದು ಸರ್ ಈಗ. ಆಕ್ಚುಲಿ ಬಂದಿರೋದು ಲೀಲಾ ಅವ್ರಿಗೆ ಹೊಡೆಯೋದಿಕ್ಕೆ. ಸಂತೋರ್ಗೆ ಹುಡುಗರು ಫೋನ್ ಮಾಡಿ ಹೇಳಿ ಇವ್ರು ಪಟ್ಟಂತ ಹೊಡ್ ಬಂದಿರೋದು. ಬಟ್ ಇವನು ಎಷ್ಟು ಕ್ರಿಮಿನಲ್ ಅಂತ ನೀವು ಇಲ್ಲೇ ಯೋಚನೆ ಮಾಡಿ. ಬಟ್ ಟೈಮ್ ಚೆನ್ನಾಗಿತ್ತು. ಬಟ್ ನಾವೊಂದು ಚಿಕ್ಕ ಮಗುವಿಂದ ನಾವು ಸಂತೋರ್ನ ನೋಡ್ತಾ ಇದೀವಲ್ಲ ಸರ್. ಅವರು ಲೀಲಾ ಅವ್ರನ್ನಾದ್ರೂ ನಮ್ಗೆ ಗೊತ್ತಿದ್ದಂಗೆ ನಮ್ಮ ಏರಿಯಾನಲ್ಲಿ ಒಂದು 12 ವರ್ಷದಿಂದ ನೋಡ್ತಾ ಇದೀವಿ. ಸಂತೋರ್ನ ನಾವು ಒಂದು ಚಿಕ್ಕ ಮಗುವಿಂದ ನೋಡ್ತಾ ಇದೀವಿ. ಅಪ್ಪ ಹಂಗೆಲ್ಲ ಯಾರ ವಿಷಯಕ್ಕೂ ಹೋಗೋದೇ ಇಲ್ಲ. ಅವ್ರ ಮೇಲೆ ಒಂದು ಕೇಸ್ ಇಲ್ಲ ಸರ್, ನೀವು ಬೇಕಾದ್ರೆ ಎಲ್ಲಾದ್ರೂ ಚೆಕ್ ಮಾಡಿ ನೋಡಿ. ಆ ತರ ಅವರು ಗೊತ್ತಾಗುತ್ತೆ ಅವ್ರು ಮಾತಾಡೋ ಮಾತುಗಳಲ್ಲಿ. ಇಲ್ಲಿ ಬಂದಾಗ್ಲೂ ಅಷ್ಟೇ ಎಷ್ಟು ಕನ್ವಿನ್ಸ್ ಮಾಡಿದ್ರು. ಪರ್ಸನ್ ಇರೋದೇ ಹಂಗೆ ಸರ್ ಅವರು. ಲೀಲಾ ಅವ್ರು ಹೇಗಿದ್ದಾರೆ ಈಗ? ಹೇಗಿದ್ದಾರೆ ಸರ್ ಪಾಪ ಅವರು, ಆ ಕಡೆನೂ ಇಲ್ಲ ಈ ಕಡೆನೂ ಬಂದು ಒಂಥರ ಶಾಕ್ ಅಲ್ಲಿ ಇದಾರೆ ಅಂತ ಕಾಣುತ್ತೆ. ಪಾಪ ಅವರು ಒಂದ್ ಕಡೆ ಡೇ 1 ಏನಾಗುತ್ತೆ, ಆಯ್ತು ಬಿಡು ಒಂದ್ ಮಗು ಇದೆ ಅಂತ. ಡೇ 2 ಏನಾಗುತ್ತೆ, ಇದು ಏನೋ 3 ಮಗು ಇದೆ ಅಂತ. ಸರಿ ಬಿಡು ಈ ನೆಮ್ಮದಿಗಿರೋಣ ಅನ್ಬಿಟ್ಟು ಸ್ವಂತ ಎಲ್ಲದಕ್ಕೆ ಎಷ್ಟು ಅಂತ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾರೆ ಹೇಳಿ. ಹೌದು, ಪ್ರತಿಯೊಂದಕ್ಕೂ ಮಾಡಿರೋ ತಪ್ಪಿಗೆ
ಸರಿ ಆಯ್ತು 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 ಅಂದ್ಬಿಟ್ಟು ಎಷ್ಟು ಅಂತ ಒಪ್ಕೊಂಡು ಹೋದ್ರು ಇವ್ನು ಅದನ್ನೇ ಇದ್ ಮಾಡ್ಕೊಂಡು ಇದ್ ಮಾಡ್ತಾ ಇದ್ದಾನೆ. ಇವ್ನು ಎಲ್ಲ ಏನೇನ್ ಮಾಡ್ತಾ ಇದ್ದಾನೋ ಅದಕ್ಕೆಲ್ಲ ಸಂತು ರಿಯಾಕ್ಟ್ ಮಾಡ್ತಾ ಇದ್ದಾನೆ. ಆಯ್ತು 3 ಮಕ್ಳನ್ನು ಬಿಡ್ತೆ ಬಿಡು, ಆಯ್ತು ಸಾಕೊಂತೀನಿ, ಕೆಪಾಸಿಟಿ ಇದೆ ಸರ್ ಮಾಡ್ತಾರೆ. ಹಾ ಅವ್ನ್ ಗೊತ್ತಾಯ್ತು ಕೆಪಾಸಿಟಿ. ಹಾ ಸರ್. ಈಗ ಲೀಲಾ ಅವರಿಗೆ ಸಂತೂನೇ ಆಧಾರ, 3 ಜನ ಮಕ್ಕಳು ಬೇರೆ, ಈಗ ಅವರು ನಂಬ್ಕೊಂಡಿದ್ದಾರೆ. ಮುಂದೆ ಹೇಗೆ ಅಂದ್ರೆ ಹೇಗೆ ಅಂದ್ರೆ ಏನು ಸರ್ ಅರ್ಥ ಆಗಿಲ್ಲ ನನಗೆ. ಅಂದ್ರೆ ಈಗ ನಾನು ಹೋಗಲ್ಲ ಯಾವುದೇ ಕಾರಣಕ್ಕೂ ಅವ್ನು ಸರಿ ಇಲ್ಲ ಅಂತ ಹೇಳ್ತಾ ಇದ್ರು. ಮಂಜು ಹಿಂಗೆಲ್ಲ ಮಾಡ್ತಾನೆ, ಅವ್ನು ಡ್ರಾಮಾ ಮಾಡ್ತಾ ಇದ್ದಾನೆ ಅಂತ ಇಲ್ಲಿ ಬಂದಾಗ್ಲೂ ಕೂಡ ಇನ್ಫ್ಯಾಕ್ಟ್ ಅದನ್ನೇ ಹೇಳಿದ್ರು. ಬಟ್ ಈಗ ಅವ್ರು ಸಂತೂನ್ ಮೇಲೇನೆ ಅವರು ಡಿಪೆಂಡ್ ಆಗಿ ಅವ್ರನ್ನೇ ನಂಬ್ಕೊಂಡು ಅಲ್ಲಿದ್ದಾರೆ. ಈಗ 11 ವರ್ಷ ಜೀವನ ಮಾಡಿರ್ತಾರಲ್ಲ, ಅವ್ನ ಕ್ಯಾರೆಕ್ಟರ್ ಏನಂತ ಅವ್ರಿಗೆ ಗೊತ್ತಿರುತ್ತೆ ಸರ್ ಅವ್ರಿಗೆ. ಎಕ್ಸಾಕ್ಟ್ಲಿ, ಹೌದು ಅಲ್ವಾ. 11 ವರ್ಷ ಜೀವನ ಮಾಡಿ ಅವ್ರಿಗೆ ಗೊತ್ತಿರುತ್ತೆ ಅವ್ನು ಹೆಂಗೆ ಏನು ಯಾವಾಗ ಅಂತೇಳಿ. ಇವಾಗ ನಾವೇ ಸರ್ ಒಂದ್ 4 ವರ್ಷ ಫ್ರೆಂಡ್ ಆದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಅವ್ನು ಹೆಂಗಿರ್ತಾನೆ, ಬೆಳಿಗ್ಗೆ ಹೆಂಗಿರ್ತಾನೆ, ಮಧ್ಯಾಹ್ನ ಹೆಂಗಿರ್ತಾನೆ, ಸಂಜೆ ಹೆಂಗಿರ್ತಾನೆ ಅನ್ಬಿಟ್ಟು. 11 ವರ್ಷ ಸಂಸಾರ ಮಾಡಿರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ ಸರ್ ಅವ್ರಿಗೆ. ಹೌದೌದು, ಗಂಡ ಹೆಂಡತಿ ಅಂತ ಅಂದ್ರೆ ಗಂಡನ ಎಲ್ಲ ಮುಖ ಹೆಂಡತಿ ಗೊತ್ತಿರುತ್ತೆ, ಹೆಂಡತಿದೆಲ್ಲ ಮುಖ ಗಂಡನ ಗೊತ್ತಿರುತ್ತೆ. 100% ಸರ್. ಈಗ ಮತ್ತೀಗ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ರು. ಈಗ ಹುಳ್ಮಾವ್ ಸ್ಟೇಷನ್ಗೆ ಇವ್ರನ್ನ ಕರ್ಕೊಂಡ್ಬಂದು ಕಂಪ್ಲೇಂಟ್ ಕೊಟ್ಟಿದೀವಿ ಆಲ್ರೆಡಿ. ಈಗ ಸಂತು ಅವ್ರು ಏನೋ ಹಾಸ್ಪಿಟಲ್ ಅಲ್ಲಿ ಇದಾರೆ, ಏನೋ ನರ್ವೇನೋ ಕಟ್ ಆಗಿದೆಯಂತೆ, ಅದಕ್ಕೇನೋ ಟ್ರೀಟ್ಮೆಂಟ್ ತಗೊಂತಿದಾರೆ. ನೋಡ್ಬೇಕು ಸರ್, ಅವ್ರು ಏನೋ ಡಿಸ್ಚಾರ್ಜ್ ಆದ್ಮೇಲೆ ಅವ್ರದ್ದು ಒಂದು ಸ್ಟೇಟ್ಮೆಂಟ್ ನೋಡಿ FIR ಮಾಡ್ತೀವಿ ಅಂತ ಹೇಳಿದ್ರು ಸರ್. ಈಗ ಅವ್ರದ್ದು ಸ್ಟಿಚಸ್ ಏನಾದ್ರು ಹಾಕ್ತಿದಾರಂತ, ಏನ್ ಕತೆ, ಅದೇನೋ ಫೋನ್ ಮಾಡಿದ್ರೆ ನೀವೇ ನೋಡಿದ ಆ ಏಟ್ಗಳು ನೋಡಿದ್ರೆ ನಿಮ್ಗೆ ಗೊತ್ತಿದ್ದಂಗೆ ಸ್ಟಿಚಸ್ ಹಾಕಿ ಹಾಕ್ತಾರಲ್ವ. ಹೌದು, ನಿಜಕ್ಕೂ ಒಂಥರ ನಮಗೆ ಶಾಕ್. ಯಾಕಂತಂದ್ರೆ ಹಂಗೆಲ್ಲ ಮಾತಾಡ್ತಾ ಇದ್ದಿದ್ ಮನುಷ್ಯ ಈ ತರ ಒಂಥರ ಗೋಮುಖ ವ್ಯಾಘ್ರ ತರ ಸೈಕೋ ಮನುಷ್ಯ ಯಪ್ಪ, ಆತರ ಇಲ್ಲ ಯಪ್ಪ. ಆಕ್ಚುಲಿ ಮೀಡಿಯಲ್ಲಿ ಮಾತಾಡೋ ತರ ಇಲ್ಲ ಸರ್. ಆಕ್ಚುಲಿ ಆ ತರ ಎಲ್ಲ ಇದ್ರೆ ಯಾವ ಹುಡುಗಿ ಹೊರಗಡೆ ಬರ್ಬಾರ್ದು. ಹೌದು, ಅದು ನಿಜ. ಬಟ್ ಅದಕ್ಕೆ ಲೀಲಾ ಅವರು ಅದನ್ನ ಎಷ್ಟು ಸಲ ಹೇಳಿದ್ರು ಕೂಡ ಎಲ್ಲರೂ ಲೀಲಾ ಅವ್ರ ಬಗ್ಗೆನೇ ಮಾತಾಡ್ತಾ ಇದ್ರು, ಬಿಟ್ರೆ ಯಾರು ಮಂಜು ಬಗ್ಗೆ ಏನು ಮಾತಾಡ್ತಾ ಇರ್ಲಿಲ್ಲ. ಆತ ಆಗ್ತಿದ್ದ ಕಣ್ಣೀರ್ ಮುಂದೆ ಇವ್ರ ಕಣ್ಣೀರ್ ಕಾಣಿಸ್ತಾ ಇರ್ಲಿಲ್ಲ. ಹೌದು ಹೌದು. ಆಕ್ಚುಲಿ ಇಲ್ಲಿ ಮೈನಸ್ ಪಾಯಿಂಟ್ ಆಗಿದೆ ಏನಂದ್ರೆ, ಲೀಲಾ ಅವ್ರಿಗೆ ಪಾಪ ಆಕ್ಚುಲಿ ಎಕ್ಸ್ಪ್ಲೈನ್ ಮಾಡಕ್ ಬರ್ತಾ ಇರ್ಲಿಲ್ಲ ಏನ್ ನಡೆದಿದೆ ಮನೆಯಲ್ಲಿ ಏನು ಎತ್ತ ಅನ್ಬಿಟ್ಟು.